ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಇವತ್ತು ನಾವೊಂದು ಮೂವಿ ರಿವ್ಯೂ ಮಾಡ್ತಾ ಇದ್ದೀವಿ. ಹಿಂದಿ ಮೂವಿ ಕಾಲಿದರ್ ಲಾಪತಾ ಅಂತ ಒಂದು Z5 ಅನ್ನೋ OTT ಚಾನೆಲ್ ಅಲ್ಲಿ ಇದೆ. ಅದು ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಇದೆ, ಕನ್ನಡ, ಹಿಂದಿ, ಮಲಯಾಳಂ, ತೆಲುಗು, ತಮಿಳಲ್ಲೂ ಇದೆ ಅನ್ಸುತ್ತೆ. ಬಟ್ ಮಲಯಾಳಂ ಬಗ್ಗೆ ಗೊತ್ತಿಲ್ಲ, ಬಟ್ ಇದು 4-5 ಲ್ಯಾಂಗ್ವೇಜಸ್ ಅಲ್ಲಂತೂ ಇದೆ. ಸೊ ಆ ಮೂವಿ ಇವತ್ತು ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಬ್ಬನೇ ಒಬ್ಬ ದೊಡ್ಡ ಸ್ಟಾರ್ ಅಂತ ಇರೋರು ಅಂದ್ರೆ ಅಮಿತಾಬ್ ಬಚ್ಚನ್, ಸಾರಿ ಅಭಿಷೇಕ್ ಬಚ್ಚನ್. ಅಮಿತಾಬ್ ಬಚ್ಚನ್ ಅಂತ ಇದೀನಿ. ಅವ್ರ ಮಗ ಅಭಿಷೇಕ್ ಬಚ್ಚನ್, ಅವನೇ ಹೀರೋ ಈ ಮೂವಿದು. ನನ್ ಪ್ರಕಾರ ಗುರು ಮೂವಿ ಬಿಟ್ರೆ ಅವನದು ಇದೇನೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ತುಂಬಾ ಚೆನ್ನಾಗಿದೆ ಮೂವಿ. ಎಷ್ಟ್ ಜನ ನೋಡಿದಾರೋ, ಅದು ಬಿಸ್ನೆಸ್ ಎಷ್ಟು ಮಾಡಿದ್ಯೋ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆಸ್ ಅ ಮೂವಿ ಏನಿದೆ ಗುರು, ಏನ್ ಮೂವಿ. 5/5 ಕೊಡ್ತೀನಿ ನಾನು. ಸಿಂಪ್ಲಿ ಬಿಕಾಸ್ ನನಗೆ ಇಮೋಷನಲಿ ಕನೆಕ್ಟ್ ಆಯ್ತು ಅದು. ಅಟ್ ದ ಎಂಡ್ ಆಫ್ ದ ಮೂವಿ ನಾನು ಆಲ್ಮೋಸ್ಟ್ ಅಳ್ತಾ ಇದ್ದೆ. ವೆರಿ ಲೆಸ್ ಮೂವೀಸ್ ಹ್ಯಾವ್ ಮೇಡ್ ಮೀ ಕ್ರೈ, ಅದರಲ್ಲಿ ಇದೊಂದು. ಇದ್ರ ಮುಂಚೆ ಯಾವ್ದು ಹತ್ತಿದೀನಿ ನೋಡಿ, ಈ ತರ ಯೋಚನೆ ಮಾಡ್ಬೇಕು ಯಾವ ಮೂವಿ ನನಗೆ ಅಳಿಸಿದೆ ಅಥವಾ ನನಗೆ ಎಮೋಷನಲಿ ಕನೆಕ್ಟ್ ಮಾಡಿದೆ ಅಂತ ಅನ್ಕೊಳಕ್ಕೆ. ಸೊ ಅಷ್ಟೇ ಚೆನ್ನಾಗಿದೆ ಮೂವಿ. ಫಸ್ಟ್ ಸ್ಟೋರಿಗೆ ಬರೋಣ. ಸ್ಟೋರಿಗೆ ಔಟ್ ಆಫ್ 5 ಎಷ್ಟು ಕೊಡ್ತೀನಿ ನಾನು? 5/5. ಏನ್ ಸ್ಟೋರಿ? ಬೇಸಿಕಲಿ ಇದು ಒಂದು ಹಳ್ಳಿ ಕತೆ, ಸಿಂಪಲ್ ಒಂದು ಹಳ್ಳಿಯಲ್ಲಿ, ಅಂದ್ರೆ ಅಫ್ಕೋರ್ಸ್ ಇದು ಎಲ್ಲ ಸಿಟಿಯಲ್ಲೂ ಆಗುತ್ತೆ. ಬಟ್ ಹೇಗೆ ಒಂದು ಹಳ್ಳಿಯಲ್ಲಿ ಒಬ್ಬ ದೊಡ್ಡ ಮಗ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟು ಅವ್ರ ಇಡೀ ಫ್ಯಾಮಿಲಿನ ಸೆಟಲ್ ಮಾಡಕ್ ಟ್ರೈ ಮಾಡ್ತಾನೆ. ಅವ್ರನ್ನೆಲ್ಲರನ್ನು ಸೆಟಲ್ ಮಾಡಿಸಿ ಅವನ್ ಲೈಫಿಗೆ ಅಂತ ಬಂದಾಗ ಅವ್ರು ಯಾರು ಅವನ ಹೆಲ್ಪಿಗೆ ಬರಲ್ಲ. ಅವನಿಗೆ ಏನೋ ಒಂದು ಕಾಯಿಲೆ ಬಂದ್ಬಿಡತ್ತೆ. ಆವಾಗ ನೋಬಡಿ ವಿಲ್ ಕಮ್ ಟು ಹೆಲ್ಪ್ ಹಿಮ್. ಅಂದ್ರೆ ಏನ್ ತೋರಿಸಿದಾರೆ ಅಂದ್ರೆ, ನೀವು ನಿಮ್ಮ ಲೈಫಲ್ಲಿ ಸೆಲ್ಫಿಶ್ ಆಗಿ ಇರಬೇಕು. ಯಾಕಂದ್ರೆ ಎಲ್ಲರೂ ಅವ್ರವ್ರ ಸೆಲ್ಫಿಶ್ನೆಸ್ ಇದ್ದೇ ಇರ್ತಾರೆ, ಅವ್ರು ಸೆಲ್ಫಿಶ್ ಆಗಿ ಇದ್ದೇ ಇರ್ತಾರೆ. ಅವ್ರು ನಿಮ್ಮ ಅಣ್ಣನೇ ಆಗ್ಲಿ, ತಮ್ಮನೇ ಆಗ್ಲಿ, ಅಕ್ಕನೇ ಆಗ್ಲಿ, ಯಾರೇ ಆಗ್ಲಿ. ನೀವು ಯಾವಾಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರ್ತಿರೋ, ನಿಮ್ಮ ದುಡ್ಡು ಯಾವಾಗವರೆಗೂ ಇದೆಯೋ ಅವಾಗವರೆಗೂ ಎಲ್ಲರಿಗೂ ನೀವು ಬೇಕು. ನೀವು ಯಾವಾಗ ನಿಮ್ ದುಡ್ಡೆಲ್ಲ ಕೊಟ್ಬಿಟ್ಟು ಡಿಪೆಂಡೆಂಟ್ ಆಗ್ತೀರ ನೋಡಿ, ಕೈ ತೊಳ್ಕೊಂಡ್ಬಿಡ್ತಾರೆ ಅಂತ ತೋರಿಸಿದ್ದಾರೆ. ಅದ್ರಲ್ಲಿ ಅವನು ಒನ್ ಪಾಯಿಂಟ್ ಅಲ್ಲಿ ಅವನ್ ಲೈಫ್ ಮೇಲೆನೆ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇವ್ರು ಯಾರು ನನಗೆ ಕೇರೆ ಮಾಡಲ್ಲ, ನನಗ್ ನೋಡ್ಕೊಳಲ್ಲ, ನನಗ್ ಸಾಯ್ಸಕ್ ನೋಡ್ತಾ ಇದಾರೆ. ನಾನ್ ಏನಕ್ ಮಾಡ್ದೆ ಇವ್ರಿಗೆಲ್ಲ? ಮದುವೆ ಆಗದೆ, ಮಕ್ಳು ಮಾಡ್ಕೊಳ್ದೆ, ನಂದು ಜೀವನ ನೋಡ್ಕೊಳ್ದೆ, ನಂದು ಖುಷಿ ನೋಡ್ಕೊಳ್ದೆ, ನನ್ಗೇನ್ ಇಷ್ಟ ಅನ್ನೋದ್ ತಿಂದೆ, ನನಗೆ ಎಲ್ಲಿ ನೋಡ್ಬೇಕು ಅದನ್ನ ನಾನು ನೋಡ್ದೆ. ಇವ್ರಿಗೋಸ್ಕರ ನನ್ನ ಲೈಫ್ ನ ಡೆಡಿಕೇಟ್ ಮಾಡಿದೆ. ನಮ್ಮ ಅಪ್ಪ ಅಮ್ಮ ಬೇಗ ಹೋಗ್ಬಿಟ್ರು ಅಂತ 2 ಹೆಣ್ಮಕ್ಳನ್ನ ಮದುವೆ ಮಾಡಿ 3 ಗಂಡ್ ಮಕ್ಳನ್ನ ಮದುವೆ ಮಾಡಿಸ್ತಾರೆ. ಇವ್ರು ಹಿಂಗ ನನಗ್ ಮಾಡೋದು ಅಂತ ನನಗೆ ಅನ್ಸ್ಬಿಡುತ್ತೆ. ಆಮೇಲೆ ಇನ್ನೊಂದೇನ್ ತೋರಿಸಿದಾರೆ ಅಂದ್ರೆ, ಹುಡುಗಿರೇನೆ ಕೇರ್ ಮಾಡೋದು ಜಾಸ್ತಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ, ಹುಡುಗರು ಕೇರ್ ಮಾಡಲ್ಲ, ಹುಡುಗರ್ಗೆ ಬರೀ ಅವ್ರ ಹೆಂಡತಿ ಅವ್ರ ಮಕ್ಳದೇ ಆಯ್ತು ಅಂತ ತೋರಿಸಿದಾರೆ. ಸೊ ಪ್ಲೀಸ್ ದಯವಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ. ಇವಂದು ಮತ್ತೆ ಇನ್ನೊಬ್ಬನ ಮಗುದು ಏನ್ ಚೆನ್ನಾಗಿ ಬಾಂಡಿಂಗ್ ಆಗತ್ತೆ. ಓಹೋ, ಸ್ಟೋರಿ, ಸ್ಕ್ರೀನ್ ಪ್ಲೇ ಮಾತ್ರ ಸಖತ್ ಆಗಿದೆ, ಕ್ಲಾಸಿಕ್. ಆ ಚಿಕ್ಕ ಹುಡುಗ ಒಬ್ಬ ಇದ್ದಾನೆ, ಏನ್ ಮಾಡಿದನ್ರಿ ಆಕ್ಟಿಂಗು, ಒಂದು ಬಡವ ಒಂದು ಆಕ್ಟಿಂಗು ಏನ್ ಮಾಡಿದನ್ ಗೊತ್ತಾ? ನೋಡ್ಬೇಕು ನೀವು, ಅದು ಹೇಳ್ದೆ ಅರ್ಥ ಆಗಲ್ಲ. ಸೊ ದಯವಿಟ್ಟು ಫ್ರೀ ಮಾಡ್ಕೊಂಡು ನೋಡಿ ಈ ಮೂವಿನ. ಸೆಕೆಂಡ್ ಪಾಯಿಂಟ್ ನನ್ಗೆ ಏನ್ ಇಷ್ಟ ಆಯ್ತು ಈ ಮೂವಿದು ಅಂದ್ರೆ, ಎಲ್ರು ಅಭಿಷೇಕ್ ಬಚ್ಚನ್ ಅಷ್ಟೇ ಅಲ್ಲ, ಎಲ್ರು ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಅವ್ರ ತಮ್ಮಂದ್ರು ಇರ್ತಾರಲ್ಲ, ನಿಮ್ಗೆ ಸಿಟ್ಟು ಬಂದ್ಬಿಡುತ್ತೆ ಅವ್ರ ಮೇಲೆ. ಇಂಥ ಗಂಡು ನನ್ ಮಕ್ಳು ಇದಾರೆ ಜೀವನದಲ್ಲಿ ಇದಾರೆ, ಅದಕ್ಕೆ ಅವ್ರು ತೋರಿಸ್ತಾ ಇದಾರೆ. ಬಟ್ ಹಿಂಗೂ ಇರ್ತಾರ ಗುರು ಅಂತ ಅನ್ಸ್ಬಿಡುತ್ತೆ. ಸೊ ಆಕ್ಟಿಂಗ್ ಮಾತ್ರ ಟಾಪ್ ಕ್ಲಾಸ್. ಆಕ್ಟಿಂಗ್ ಗೆ ನಾನು 4/5 ಕೊಡ್ತೀನಿ. ಸ್ಟೋರಿ 5/5. ನೆಕ್ಸ್ಟ್ ಲೆಂತ್ ಬರೋಣ. ಮೂವಿ ಲೆಂತ್ ಹೇಗಿದೆ? ಪರ್ಫೆಕ್ಟ್ ಆಗಿದೆ. 3 ಅವರ್ 4 ಅವರ್ ಆ ತರ ಇಲ್ಲ. ಈ ಕಡೆಗೆ 45 ಮಿನಿಟ್ಸ್ 1 ಅವರ್ ಅಲ್ಲೂ ಮುಗಿಯಲ್ಲ. ಕರೆಕ್ಟ್ ಆಗಿ ಒಂದು 1.5 ಅವರ್ 2 ಅವರ್ ಅಲ್ಲಿ ಕತೆ ಮುಗಿದು ಹೋಗುತ್ತೆ. ಸೊ ಅದಕ್ಕೂ ನಾನು ಆರಾಮಾಗಿ ಒಂದು 4/5 ಕೊಡ್ಬೋದು. ಕಾಮಿಡಿ, ಲೈಟ್ ಕಾಮಿಡಿ, ಅಂದ್ರೆ ನಿಮ್ಗೆ ಜಾಸ್ತಿ ಅಂತ ನಗು ಬರಲ್ಲ. ಬಟ್ ಲೈಟ್ ಕಾಮಿಡಿ, ರಿಯಲಿಸ್ಟಿಕ್ ಕಾಮಿಡಿ, ನಿಮ್ ಜೀವನದಲ್ಲಿ ಹೇಗೆ ಆಗುತ್ತೆ ನಿಮಗೂ ಆತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ತರದ ಕಾಮಿಡಿ ಇದೆ, ತುಂಬಾ ಚೆನ್ನಾಗಿದೆ, ಸೆನ್ಸಿಬಲ್ ಆಗಿದೆ ಮೂವಿ. ಇನ್ನೊಂದು ಪಾಯಿಂಟ್ ನನಗೆ ಏನ್ ಇಷ್ಟ ಆಯ್ತು ಈ ಮೂವಿದ ಅಂದ್ರೆ ಅಟೆನ್ಷನ್ ಸ್ಪ್ಯಾನ್. ನಿಮ್ಗೆ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಇಟ್ಕೊಂಡಿರುತ್ತೆ. ಅದೇನಕ್ಕಾಗತ್ತೆ ಅಂದ್ರೆ ಸ್ಟೋರಿ ಚೆನ್ನಾಗಿದ್ದಾಗ ಆಗತ್ತೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೀವು ಒಂಚೂರು ಆ ಕಡೆ ಈ ಕಡೆ ನೋಡ್ಬೇಕಂತ ಅನ್ಸೋದೇ ಇಲ್ಲ, ಬೋರ್ ಆಗೋದೇ ಇಲ್ಲ. ಸಿಂಪಲ್ ಸ್ಟೋರಿ. ಒಂದು ಏನೇ ಹಾಡಿದ್ರು ಆ ಹಾಡು ಆ ಸ್ಟೋರಿ ಒಳಗಡೆನೆ ಮಿಕ್ಸ್ ಆಗ್ಬಿಡುತ್ತೆ. ಸೊ ಆ ತರ ಇದೆ. ಸೊ ದಟ್ ಈಸ್ ಆಲ್ಸೋ ಗ್ರೇಟ್ ಪಾಯಿಂಟ್. ಕೊನೆಯದಾಗಿ ಒಂದು ರಿಲೇಟಬಿಲಿಟಿ, ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಯಾವಾಗೋ ಒಂದ್ಸಲ ನಿಮ್ಗೂ ಈ ತರ ಅನ್ಸಿರುತ್ತೆ, ಹೌದು ಅಲ್ವಾ, ನಮಗೂ ಈ ತರ ಅನ್ಸಿದ್ಯಲ್ಲ, ಈ ತರ ಹೇಗೆ ಮಾಡ್ತಾರೆ ನಮ್ ಫ್ಯಾಮಿಲಿ ಮೆಂಬರ್ಸು, ನಮ್ ರಿಲೇಟಿವ್ಸೇ ಈ ತರ ಮಾಡ್ಬಿಡ್ತಾರಲ್ಲ ಅಂತ ಅನ್ಸಿದ್ಯಲ್ಲ ನನಗೂನು. ಎಷ್ಟು ರಿಲೇಟಬಲ್ ಇದೆಯಲ್ಲ ಈ ಸ್ಟೋರಿ.
ಅಂತ ಅನ್ಸುತ್ತೆ ನಿಮ್ಗೆ. ಸೊ ಒಂದು ಓವರ್ ಆಲ್ ಮೂವಿಗೆ ನಾನು ರೇಟಿಂಗ್ ಕೊಡಬೇಕು ಈ ಮೂವಿಗೆ ಅಂದ್ರೆ ನಾನು 4/5 ಕೊಡ್ತೀನಿ. ಸಿಂಪ್ಲಿ ಬಿಕಾಸ್ ಇದು ಥಿಯೇಟರ್ ಅಲ್ಲಿ ಅಷ್ಟು ಓಡದೆ ಇರ್ಬೋದು, ಯಾಕಂದ್ರೆ ಮಾಸ್ ಮೂವಿ ಅಲ್ಲ ಅಥವಾ ಎಲ್ಲಾರ್ಗೂ ಅಟ್ರಾಕ್ಟ್ ಮಾಡುವಂತ ಮೂವಿ ಅಲ್ಲ. ಸ್ವಲ್ಪ ಜನ ಹೋಗ ಈ ತರದ್ ಬೋರಿಂಗ್ ಮೂವಿ ಯಾರು ನೋಡ್ತಾರೆ ಅಂತ ಅನ್ಸೋರು ಇರ್ತಾರೆ. ಬಟ್ ನೀವು ಒಂದ್ ಸ್ವಲ್ಪ ಎಮೋಷನಲ್ ಇದೀರಾ ಅಥವಾ ನಿಮ್ಗೆ ಈ ತರದ ಮೂವಿಗಳು ಇಷ್ಟ ಆಗತ್ತೆ, ವೇರ್ ರಿಯಲಿಸಮ್ ತೋರಿಸ್ತಾರೆ, ರಿಯಲಿಸ್ಟಿಕ್ ಸ್ಟೋರೀಸ್ ತೋರಿಸ್ತಾರೆ ಅನ್ನೋರ್ಗೆ ತುಂಬಾ ಇಷ್ಟ ಆಗತ್ತೆ. ಪ್ಲೀಸ್ ದಯವಿಟ್ಟು ನೋಡಿ, ನೋಡ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಮೇಲೆ ನಿಮ್ಗೆ ಈ ಮೂವಿ ಇಷ್ಟ ಆಯ್ತಾ ಇಲ್ವಾ, ಈ ರೆಕಮೆಂಡೇಶನ್ ಇಷ್ಟ ಆಯ್ತಾ ಇಲ್ವಾ ಅಂತ. ಥ್ಯಾಂಕ್ ಯು.